ಪುರಾತನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ ಸ್ವಂತ ಜಾಗವೇ ಇಲ್ಲ. ಸರ್ಕಾರಿ ಗೋಮಾಳ ಜಾಗವನ್ನ ಆಂಜನೇಯ ಸ್ವಾಮಿಗೆ ಖಾತೆ ಮಾಡಿ ಕೊಡಲು ಜಿಲ್ಲಾಡಳಿತ ಹಿಂದೇಟು. ಹೌದು, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ ಅಪಾರ ಭಕ್ತ ಸಮೂಹ ಇದೆ. ದಿನ ಕಳೆದಂತೆ ಭಕ್ತರು ಹೆಚ್ಚಾಗುತ್ತಲೇ ಇದ್ದಾರೆ. ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾದದ್ದು ದೇವಸ್ಥಾನ ಆಡಳಿತ ಮಂಡಳಿಯವರ ಜವಾಬ್ದಾರಿಯಾಗಿದೆ. ಆದರೆ ದುರ್ದೈವ, ದೇವಸ್ಥಾನ ಇರುವ ಜಾಗ ಮತ್ತು ಸುತ್ತಮುತ್ತಲಿನ ಜಾಗ ಗೋಮಾಳ ಜಾಗವಾಗಿದೆ. ಇದರಿಂದ ಸಮುದಾಯ ಭವನ, ದಾಸೋಹ ಭವನ, ದೇವಸ್ಥಾನ ಜೀರ್ಣೋದ್ಧಾರ ಮರೀಚಿಕೆ ಆಗುತ್ತಿದೆ. ಬೇರೆ ಬೇರೆ ಊರಿನಿಂದ ಬಂದವರು ಈ ಜಾಗ ನಮ್ಮದು ಅಂತ ಸುಖ ಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆ. ರೌಡಿಗಳಂತೆ ಕಾಣುವವರನ್ನ ಕರೆದುಕೊಂಡು ಬಂದು ಶೋ ಆಫ್ ಮಾಡ್ತಾರೆ. ಇದರಿಂದ ಇಲ್ಲಿನ ಮಹಿಳೆಯರಿಗೆ, ಕೆಲಸ ಮಾಡುವವರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರಿಂದ ನಾವು ಇವತ್ತು ಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ ಅಂತಾರೆ ಇಲ್ಲಿನ ಸ್ಥಳೀಯರು. ಸರ್, ಇದು ಸರ್ಕಾರಿ ಗೋಮಾಳ 3 ಎಕರೆ 3 ಕುಂಟೆ ಇದೆ. ಇದೇನಾಗಿದೆ ಅಂತಂದರೆ, ಈಗ ಆಂಜನೇಯ ಸ್ವಾಮಿ 1000 ವರ್ಷದ ಇತಿಹಾಸ ಇದೆ. ಇಲ್ಲಿವರೆಗೂ ಖಾತೆ ಇಲ್ಲ, ಪಾಣಿ ಇಲ್ಲ. ಇದಾಲೆ ಈ ವಿಚಾರನಾಗ ನಾವು ಮಾನ್ಯ ಡಿ ಸಿ ಅವ್ರಿಗೂ ಗಮನಕ್ಕೂ ತಂದಿದ್ದೀವಿ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಗಮನಕ್ಕೂ ತಂದಿದ್ದೀವಿ. ಇದು ಆಲ್ರೆಡಿ ಪ್ರೋಸೆಸ್ ನಡೀತಾ ಇದ್ದಂಗೆ ಈಗೇನಾಗಿದೆ, ಇದ್ದಕ್ಕಿದ್ದಂಗೆ ಈಗ ನಮ್ಮ ಊರು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಂಗಳೂರಿಂದ ನಿಂಗಣ್ಣ ಅಂತ ಹೇಳ್ಬಿಟ್ಟು ಒಬ್ಬರು ಫ್ಯಾಮಿಲಿ ಬರ್ತಾರೆ. ಬಂದಾಗ ನಮ್ಮ ಏನು ಹಿರಿಯರ ತಲೆ ಮರ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅಲ್ಲಿಂದ ಬಂದು ಬೆಂಗಳೂರಲ್ಲಿಂದ ಬಂದು ಇಲ್ಲಿ ಊರು 6 ತಿಂಗಳಿಗೆ ಒಂದ್ಸತಿ ಬರ್ತಾರೆ. ಶ್ರಾವಣ ಮತ್ತು ಜಾತ್ರೆ ಟೈಮಲ್ಲಿ ಬರ್ತಾರೆ. ಬಂದಾಗ ನಮಗೆ ವಾಸ್ತವ್ಯ ಇಲ್ಲ, ಜಾಗ ಉಳ್ಕೊಳ್ಳೋಕ್ಕಿಲ್ಲ, ಮತ್ತು ಭಕ್ತಾದಿಗಳು ನಾವು ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ, ಊಟ ಹಾಕ್ತೀವಿ ಅಂತ ಹೇಳಿ ಬಂದು ಸೇರ್ಕೊಳ್ತಾರೆ. ಆವಾಗ ಏನು ಮಾಡ್ತಾರೆ, ಊರಿನ ಮುಖಂಡರುಗಳೆಲ್ಲ ಸೇರಿಕೊಂಡು, ಎಲ್ಲ ಯಜಮಾನರುಗಳು ಸೇರಿಕೊಂಡು, ಆಯ್ತಪ್ಪ ಈ ಜಾಗ ನಿಂಗೆ ಕೊಡ್ತೀವಿ, ಇಲ್ಲಿ ಇವರು, ಯಾಕೆಂದರೆ ದೇವಾಂಗ ಮಂಡಳಿಗೂ ಕೊಟ್ಟಿದ್ದೀವಿ, ಅದೇ ರೀತಿ ಇವ್ರಿಗೂ ಒಂದು ಕೊಡೋಣ ಅಂತೇಳಿ ಇವ್ರಿಗೂ ಜಾಗ ಕೊಡ್ತಾರೆ. ಜಾಗ ಕೊಟ್ಟಿದ್ದು ಏನು ಮಾಡ್ತಾರೆ, ಸುಮ್ಮನೆ ಕೊಟ್ಟಿರ್ತಾರೆ, ಆ ಕಡೆ ಇರ್ತಾರೆ. ಆಮೇಲೆ ಕಾಲಕ್ರಮೇಣ ಆಗ್ತಾ ಏನಂತಾರೆ, ಲಿಂಗಣ್ಣವರು ಸುಮಾರು ಜನ ನಮ್ಮ ಹಿರಿಯರ್ತೆಲ್ಲ ಮಾತಾಡಿ ಇದನ್ನು ಒಂದು ಚೌಟ್ರಿ ಕಟ್ತೀವಿ, ಹೆಣ್ಮಕ್ಳು ಶೆಟ್ಟಿಹಳ್ಳಿ ಒಳಗೆ ಎಲ್ಲ ಬಡವರು ಇದ್ದಾರೆ, ಮದುವೆ ಆಗೋಕ್ಕೆಲ್ಲ ಅನುಕೂಲ ಆಗುತ್ತೆ, ನಮಗೇನು ಬೇಡ, ನಮಗೆ ದೇವ್ರು ಕೊಟ್ಟಿದ್ದಾನೆ, ಇದು ನಮ್ಮ ಮಕ್ಳಿಗಾಗಲಿ ನಾವಾಗಲಿ ಬರಲ್ಲ ಅಂತ ಹೇಳಿ ನಮ್ಮವ್ರ ತಾವು ಮಾತಾಡಿ ಹಿರಿಯರ್ತವ ಇದನ್ನು ಅವ್ರ ಜಾಗನ ಮಾಡ್ಕೊಂಡಿರ್ತಾರೆ. ಚೌಟ್ರಿ ಕಟ್ತಾರೆ. ಮಾರುತಿ ಕಲ್ಯಾಣ ಮಂಟಪ ನೋಡಿದ್ದೀರ, ಇವಾಗ ಅದನ್ನು ಕಟ್ಟಿರ್ತಾರೆ. ಅದಕ್ಕೆ ಇವಾಗ ಏನು ಸುಮಾರು ವರ್ಷದಿಂದ ಇದು ಇಲ್ಲಿವರೆಗೂ ಯಾವುದೂ ಗೊತ್ತಿಲ್ಲ ಸರ್ ನಮಗೆ. ಇಲ್ಲಿವರೆಗೂ ಇದು ಖಾತೆ ಆಗಲಿ, ಪಾಣಿ ಆಗೈತೆ, ಒಂದು ಏನು ಟೂಡಾ ಕನ್ವೆನ್ಷನ್ ಆಗಿದೆ, ಇದ್ರ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಇದಕ್ಕೆ ಒಂದು ವಾರದ ಮುಂಚೆ ಏನು ಮಾಡ್ತಾರೆ, ನಮ್ಮ ಇವರು ಆಂಜನಪ್ಪ ಅವರು ಅಲ್ಲೇನೋ ಇದು ಮಾಡ್ತಿದ್ದಾಗ ಸುಮಾರು ರೌಡಿಗಳು ಏನೋ ಬಂದು ಗೂಂಡಾಗಳ ಥರ ಬಂದು ಅವ್ರನ್ನ ಜಾಗನ ಇದು ಯಾಕೆ ಬಂದಿದ್ದೀರಾ, ಬೀಗ ಹಾಕ್ತೀವಿ ಅಂತೇಳಿ ಗಲಾಟೆ ಮಾಡ್ತಾರಂತೆ. ಇದು ನನ್ನ ಗಮನಕ್ಕೆ ಬಂತು. ನನಗೆ ಊರಿನವರು ಒಂದು 2-3 ಜನ ಹೇಳಿದ್ರು, ಅಕ್ಕ ಹಿಂಗೆ ಆಗೈತೆ, ದೇವಸ್ಥಾನಕ್ಕೆ ಪಾಣಿ ಇಲ್ಲ, ಖಾತೆ ಇಲ್ಲ, ನಮ್ಮ ಸಾಹೇಬ್ರ ಗಮನಕ್ಕೆ ತಗೊಂಬರಕ್ಕ, ಯಾಕೆ ನಾವು ಪರಮೇಶ್ವರ ಸಾಹೇಬ್ರ ಜೊತೆ ಇರೋದ್ರಿಂದ ಸ್ವಲ್ಪ ಇದು ಮಾಡಿಕೊಡ್ತಾರೆ, ಸಹಾಯ ಮಾಡ್ತಾರೆ, ಏನಾರ ಮಾಡ್ಕೊಡಕ್ಕ ಅಂತ ಕೇಳಿದಾಗ ಎಲ್ಲ ನಮ್ಮ ಶೆಟ್ಟಿಹಳ್ಳಿ ಗ್ರಾಮಸ್ಥರು ನಾನೇನು ಮಾಡಿದೆ, DC ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪ್ರತಿಯೊಬ್ಬರಿಗೂ ಏನು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಗಮನಕ್ಕೆ ತೊಗೊಂಬಂದು ಮನವಿ ಕೊಟ್ಟಿದ್ದೀನಿ. ಏನು 6ನೇ ತಿಂಗಳು ಜೂನಲ್ಲಿ ಕೊಟ್ಟಿರ್ತೀನಿ ನಾನು ಮಾಹಿತಿನ. ಇದಾದಮೇಲೆ ಆಯಿತು, ಎಲ್ಲ ಆಯಿತು, ಇವರೇನೋ ಊರಿನ ಮುಖಂಡರಿಗೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಅವ್ರ ತೀರ್ಮಾನ ಮಾಡ್ಕೊಂಡ್ರು. ನಿನ್ನೆ ನಮ್ಮ ಆಂಜನಪ್ಪರು ಕಾಲ್ ಮಾಡ್ತಾರೆ ಸಂಜೆ ಒಂದು 3-4 ಗಂಟೆ ಮೇಲೆ, ಅಕ್ಕ ಹಿಂಗೆ ಅವ್ರು ಬಂದವ್ರು ಬಾರಕ್ಕ, ಬೆಂಗಳೂರವರು ಜಗಳ ಮಾಡ್ತಾವ್ರೆ ಅಂತ. ನಾನು ಬಂದ ತಕ್ಷಣ ನಾನು ಸುಮ್ಮನೆ ನಿಂತ್ಕೊಂಡೆ, ನೋಡಿದೆ. ಫಸ್ಟ್ ಕೇಳಿದೆ ಅವ್ರನ್ನ, ಅಣ್ಣ ನೀವು ಹೆಂಗೆ ಮಾಡ್ಕೊಂಡ್ರಿ ಇದು ಅಂತ ಕೇಳಿದೆ. ಅವನು ಹೇಳ್ತಾನೆ, ಅವರು ವಾಸುದೇವರಾವು ಮತ್ತು ವೆಂಕಟೇಶ್ ಅವ್ರದ್ದೇ ಜಾಸ್ತಿ ನಮಗೆ ಸಮಸ್ಯೆ ಆಗಿರೋದು. ಅವ್ರೇನು ಹೇಳ್ತಾರೆ, ಇದು ನಾವು 53 ಒಳಗೆ ಹಾಕ್ಕೊಂಡ್ವಿ, 1977ನೇ ಇಸ್ವಿಲಿ ಹಾಕ್ಕೊಂಡ್ವಿ ನಾವು ಅರ್ಜಿನ, ಇದು ಸರ್ಕಾರಿ ಗೋಮಾಳ ಜಾಗನ ಅಂತ. ಅಲ್ಲ ಸ್ವಾಮಿ, ನಾವಿಲ್ಲಿ ಊರಲ್ಲಿ ಇಷ್ಟು ವರ್ಷದಿಂದ ಕಸ ಗುಡಿಸಿದ್ದೀವಿ, ಪಾರ ತೊಳೆದವ್ರವರೇ, ದೇವಸ್ಥಾನ ಕೆಲಸ ಮಾಡೋರು ವರ್ಷಾಂಗಟ್ಲಿಂದ ಬಂದಿದ್ದಾರೆ, ಅವ್ರಿಗೆ ಅಂಗೈಯಾಗಲ ಜಾಗ ಇಲ್ಲ. ನೀನು ಬೇರೆ ಜಿಲ್ಲೆಯಿಂದ ಬಂದು ನಿನಗೆ ಹೆಂಗೆ DC ಅವ್ರು ಮಾಡಿಕೊಟ್ರಪ್ಪ, ಯಾವ ಉದ್ದೇಶಕ್ಕೆ ಮಾಡಿಕೊಟ್ರು? ದೇವಸ್ಥಾನ ಕೆಲಸ ಮಾಡ್ತೀಯ ಅಂತ ಏನೋ ಮಾಡಿರ್ಬೋದೇನೋ ಉದ್ದೇಶ ಬಿಟ್ಟು, ನೀನು ಕಮರ್ಷಿಯಲ್ ಮಾಡ್ಕೊಳ್ಳೋಕ್ಕೆ ಅದಕ್ಕಾಗಲಿ ಬಂದರೆ ನಾವಿಲ್ಲಿ ಅವಕಾಶ ಕೊಡಲ್ಲ. ಇದು ನಮ್ಮೂರವ್ರು, ನಾವು ಗ್ರಾಮಸ್ಥರುಗಳು, ನಮ್ಮ ಆಂಜನೇಯಂಗೆ ಸೇರ್ತಕ್ಕದ್ದು, ಇದು ನಾವು ಬಿಟ್ಕೊಡಲ್ಲ, ಪ್ರಾಣ ಹೋದ್ರೂ ಬಿಟ್ಕೊಡಲ್ಲ ಅಂತ ಈ ಮಾತು ಹೇಳಿದ್ವಿ. ಆದಮೇಲೆ ಮಾತಾಡ್ತಾ ಇವರು ಸ್ಟೇಷನಾಗ ಏನು ಮಾತಾಡ್ಕೊಂಬಂದ್ರೆ ಗೊತ್ತಿಲ್ಲ, ಅಲ್ಲಿ ಬಂದಮೇಲೆ ನಮ್ಮ ಒಳಗೆ ಹೋಗಿದ ತಕ್ಷಣ ಕೂತ್ಕೊಂಡು ನಾನು ಮತ್ತು ಈ ಕೋಮ್ಲಕ್ಕ ಮತ್ತು ಅವರು 4-5 ಜನ ಒಳಗಡೆ ಇದ್ವಿ. ಬಂದೇನಂತ ಅಂದ, ಇದು ನಮ್ಮ ಜಾಗ, ನಮ್ಮದು, ಇದು 4 ಕುಂಟೆ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನೀವು ನಡೀರಿ ಆಚೆ, ನಿಮ್ಮಂಥ ಜನಗಳೆಲ್ಲ ಇಲ್ಲಿ ಬರಬಾರ್ದು ಅಂತೇಳಿ ಜೋರು ಮಾಡ್ದ ಅವ್ನು ವೆಂಕಟೇಶನವನು ಮತ್ತು ವಾಸುದೇವನವನು. ನಾವೇನತ್ತ ಅಂತ ಬರಲಿ ಬಿಡು ಅಂತ ನಾವು ಸುಮ್ಮನೆ ಬಂದ್ವಿ. ಆಮೇಲೆ ನಾವೆಲ್ಲ ಹಿರಿಯೋರೆಲ್ಲ ಶೆಟ್ಟಿಹಳ್ಳಿ ದೇವಸ್ಥಾನ ತೇರು ಮುಂದೆ ನಿಂತಾಗ ಒಂದು ರೌಂಡ್ ಕಾರ್ ಹಾಕ್ಬಿಟ್ಟು ಕೈ ತೋರಿಸಿ ಮಾಡ್ತಾನೆ. ಯಾಕೆಂದರೆ ಹಿಂದೆ ರೌಡಿ ಕರ್ಕೊಂಬಂದು ಈ ಥರ ಮಾಡ್ರೋನು, ಧಾರ್ಮಿಕದ ಹೆಸರು ಹೇಳ್ಕೊಂಡು ಬಂದು ದೇವ್ರ ಕೆಲಸ ಮಾಡ್ತೀವಿ ಅಂತ ಬಂದವರು ಈ ಥರ ಗೂಂಡಾಗಿರಿ ಮಾಡ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ, ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ
ಈ ಖಾತೆ ಪಾಣಿದಾಗಲಿ ಮತ್ತೊಂದು ಇದು ಜಮೀನಿಂದು ನಮ್ಮ ಇದಕ್ಕೆ ದೇವಸ್ಥಾನ ಹೆಸರಿಗೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾಯಿದ್ದೀವಿ. ಪುರಾತನ ಕಾಲದಿಂದನೂ ಈ ಬೆಳ್ಕೊಂತ ಬಂದಿದೆ. ಈಗ ಆಲ್ರೆಡಿ ಎ ಗ್ರೇಡ್ಗೆ ಬರೋ ಮೂಮೆಂಟ್ ಇದೆ. ಅದು ಎಲ್ಲ ಮೀಟಿಂಗಲ್ಲಿ ಇದನ್ನು ಮಾಡಿದ್ದೀರಾ ನೀವೇ? ಸರ್, ಸುಮಾರು ಕಡೆಯಿಂದ ನಾನಾ ಕಡೆಯಿಂದ ಭಕ್ತಾದಿಗಳು ಬರ್ತಾಯಿದ್ದಾರೆ. ಪ್ರತಿ ವಾರ ಒಂದು ದಿನ ಬಿಟ್ಟು ದಿನ ಇಂಪ್ರೂವ್ ಆಗ್ತಾಯಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ದಯವಿಟ್ಟು ಈ ದೇವಸ್ಥಾನದ ಜಾಗನ 3 ಎಕರೆ 3 ಕುಂಟೆ ಏನಿದೆ, ದಯವಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಜಾಗಕ್ಕೆ ದೇವಸ್ಥಾನದ ಹೆಸರಿಗೆ ಮಾಡಿಕೊಡಿ. ನಮಗೂ ಒಂದು ಅನುಕೂಲ ಆಗುತ್ತೆ. ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಎಲ್ಲ ಪ್ರತಿಯೊಂದು ಆಲೇ 2 ತಿಂಗಳು ಮುಂಚೆನೇ ಮನವಿ ಕೊಟ್ಟಿದ್ದೀವಿ. ಎಲ್ಲ ಇದಕ್ಕೂ ಯಾರು ಏನೋ ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ. ಈಗ ನಾಳೆ ಇವ್ರು ಬಂದಿರ್ಬೋದು, ಇವತ್ತು ನಾಳೆ ಮತ್ತೊಬ್ಬರು ಬರ್ತಾರೆ. ದಯವಿಟ್ಟು ಇದು ಬೇಗ ಮಾಡಿಕೊಟ್ಟು ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಈಗಾಗಲೇ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ಸರ್ವೆ ನಂಬರ್ 85ರಲ್ಲಿರುವ 3 ಎಕರೆ 3 ಗುಂಟೆ ಗೋಮಾಳ ಜಮೀನನ್ನ ದೇವಸ್ಥಾನದ ಹೆಸರಿಗೆ ಸೇರಿಸಿ ಖಾತೆ ಮಾಡಿಕೊಡುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಆದರೆ ಇದುವರೆಗೂ ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಮನಸ್ಸು ಮಾಡಿ ಆಂಜನೇಯನಿಗೆ ಜಮೀನನ್ನ ಕೊಡುತ್ತಾರೆಯೋ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.